ಹಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಕರ್ನಾಟಕದ ಕೆಲವು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಸ್, ಮೆಡಿಕಲ್ ಕಾಲೇಜಸ್ ನೋಡೋಣ. ಒಂದಷ್ಟು ಡೀಮ್ಡ್ ಮೆಡಿಕಲ್ ಕಾಲೇಜಸ್ಸು ಕೆಇಎಗೆ ಒಂದಷ್ಟು ಸೀಟ್ಸ್ ಬಿಟ್ಕೊಟ್ಟಿವೆ, ಒಂದಷ್ಟು ಕಾಲೇಜುಗಳು ಬಿಟ್ಕೊಟ್ಟಿಲ್ಲ. ಇಲ್ಲಿ ನಾನು ಮೆನ್ಷನ್ ಮಾಡ್ತಿರೋದು 1 2 3 4 5 6 ಮೆಡಿಕಲ್ ಕಾಲೇಜಸ್ಸು. ಔಟ್ ಆಫ್ ದಿಸ್ 6 ಮೆಡಿಕಲ್ ಕಾಲೇಜಸ್ ಒಂದು ಕಾಲೇಜು ಈ ವರ್ಷ ಕೌನ್ಸಿಲಿಂಗಲ್ಲಿ ಬರೋದು ಡೌಟ್ ಇದೆ. ಅದು JNM ಬೆಳಗಾವಿ. ನೀವು ನನ್ನ ಹಿಂದಿನ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ಯಾಕೆ ಏನು ಅಂತ. ಐ ವಿಲ್ ನಾಟ್ ಗೋ ಇನ್ ಡೀಟೇಲ್. JNM ಬೆಳಗಾವಿ ಮೋಸ್ಟ್ಲಿ ಈ ವರ್ಷ ಕೌನ್ಸಿಲಿಂಗಲ್ಲಿ ಇರೋದಿಲ್ಲ. ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ನೀಟ್ 2024 ರೌಂಡ್ 2 ಅಲಾಟ್ಮೆಂಟ್. ಐ ಹ್ಯಾವ್ ಕನ್ಸಿಡರ್ಡ್ ಆಲ್ ಕ್ಯಾಟಗರೀಸ್, ಆಲ್ಮೋಸ್ಟ್ ಆಲ್ ಕ್ಯಾಟಗರೀಸ್. ಕಸ್ತೂರ್ಬಾ ಮೆಡಿಕಲ್ ಕಾಲೇಜು, ಮಂಗಳೂರಲ್ಲಿರೋ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು, ಇಲ್ಲಿ ಕಾಲೇಜ್ ಕೂಡ ಕೊಟ್ಟಿದ್ದೀನಿ M051. ಮೈಸೂರಲ್ಲಿರೋ JSS M022. ಒನ್ಸ್ ಅಗೇನ್ ಮಂಗಳೂರು KS ಹೆಗಡೆ M053. ಮಂಗಳೂರು M052 ಎನಪೋಯ. M089 JGMMMC. ಇದು ಸ್ವಲ್ಪ ಹುಷಾರಾಗಿರಿ, ಇಲ್ಲಿ ಫೀಸು 6.5 lakh ಇರುತ್ತೆ. ಉಳಿದ ಎಲ್ಲ ಕಾಲೇಜ್ ಎನಪೋಯ, KS ಹೆಗಡೆ, ಕಸ್ತೂರ್ಬಾ, JSS ಅಲ್ಲಿ 1.5 lakh ಇರುತ್ತೆ. ಸೊ ಇಲ್ಲಿ 6.5 lakh ಇರೋದ್ರಿಂದ ಸ್ವಲ್ಪ ಕಟ್ ಆಫು ಕಡಿಮೆ ಇರುತ್ತೆ. ಇಲ್ಲಿ ನೋಡ್ಬೋದು ಮಂಗಳೂರದೇ ಕಾಲೇಜಸ್ ಜಾಸ್ತಿ ಇದೆ. ಎನಪೋಯ ಇದೆ, KS ಹೆಗಡೆ ಇದೆ, ಕಸ್ತೂರ್ಬಾ ಇದೆ, 3 ಕಾಲೇಜ್ ಇದೆ. ಇನ್ನೊಂದು ಮೈಸೂರು, ಇನ್ನೊಂದು ಹುಬ್ಳಿ ಧಾರವಾಡದಲ್ಲಿ ಇದೆ. ಸೊ ಮಂಗಳೂರಲ್ಲಿ ಯಾಕೋ ಗೊತ್ತಿಲ್ಲ, ತುಂಬಾ ಮೆಡಿಕಲ್ ಕಾಲೇಜಸ್ ಇದೆ, ಬಟ್ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತ ಅವ್ರಿಗೂ ಅನಿಸ್ತಿಲ್ಲ, ಅಲ್ಲಿರೋ ರಾಜಕಾರಣಿಗಳಿಗೂ ಅನಿಸ್ತಿಲ್ಲ ಅನ್ಸುತ್ತೆ. ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜು, ಡೀಮ್ಡ್ ಮೆಡಿಕಲ್ ಕಾಲೇಜ್ ಇಟ್ಕೊಂಡಿದ್ದಾರೆ. ಸೊ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂದರೆ ಅಲ್ಲೂ ಬಡ ಜನರು ಇರ್ತಾರೆ, ಮೆರಿಟೋರಿಯಸ್ ಪುವರ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಅವ್ರಿಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಉಡುಪಿ ಮತ್ತು ಮಂಗಳೂರು 2 ಜಿಲ್ಲೆಯವರು ಟ್ರೈ ಮಾಡಬಹುದು. ಇವರು ಎಷ್ಟು ಸೀಟ್ ಬಿಟ್ಕೊಟ್ಟಿದ್ದಾರೆ? 100, 150, 200, 250 ಏನು ಇರೋದಿಲ್ಲ. ಇಲ್ಲಿ ಬಿಟ್ಕೊಟ್ಟಿರೋದು ಕಸ್ತೂರ್ಬಾ 50 ಸೀಟು, ಅವರೇ ಮೆಜಾರಿಟಿ ಬಿಟ್ಕೊಟ್ಟಿರೋದು. ಮೈಸೂರಿನ JSS 13 ಸೀಟ್ ಬಿಟ್ಕೊಟ್ಟಿದ್ದಾರೆ. ಮಂಗಳೂರಿನ KS ಹೆಗಡೆ ಅವರು 35 ಸೀಟ್ ಬಿಟ್ಕೊಟ್ಟಿದ್ದಾರೆ. JNM ಬೆಳಗಾವಿ 9 ಇತ್ತು, ಮೋಸ್ಟ್ಲಿ ಇದು ಬರೋದಿಲ್ಲ ಈ ವರ್ಷ. ಎನಪೋಯ 35 ಸೀಟ್ ಬಿಟ್ಕೊಟ್ಟಿದ್ದಾರೆ. ಹುಬ್ಳಿ ಧಾರವಾಡಲ್ಲಿರೋ JGMMMC 37 ಸೀಟು. ಸೊ ಇಷ್ಟು ಸೀಟ್ಗೆ ಏನು ಕಟ್ ಆಫ್ ಇದೆ ಅಂತ ನೋಡೋಣ. ಯಾಕೆ ನಾನು ಸಪ್ರೇಟ್ ಡೀಮ್ಡ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದರೆ, ಈ ಡೀಮ್ಡಲ್ಲಿ ಬರಬೇಕು, ನೀವು ಸೀಟ್ ತೊಗೋಬೇಕು ಅಂದರೆ ಯೂಶಿಯಲಿ MCC ಕೌನ್ಸಿಲಿಂಗ್, MCC ಡೀಮ್ಡ್ ಯೂನಿವರ್ಸಿಟಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಬರೀ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ನೀವು ಕಾಷನ್ ಡೆಪಾಸಿಟ್ 2 ಲಕ್ಷ ಇಡಬೇಕಾಗುತ್ತೆ. ಮತ್ತು ಥ್ರೂ MCC ಬಂದಾಗ ಫೀಸು ಸಹ ನಿಮ್ಮದು ಜಾಸ್ತಿ ಇರುತ್ತೆ. ಆಮೇಲೆ ಆಲ್ ಇಂಡಿಯಾ ಲೆವೆಲಲ್ಲಿ ನೀವು ಫೈಟ್ ಮಾಡಬೇಕಾಗತ್ತೆ. ಬಟ್ KE ಮೂಲಕ ಬರಬೇಕಾದ್ರೆ ನಿಮಗೆ 1.5 ಲಕ್ಷ ಅಷ್ಟೇ ಫೀಸು. ಕಸ್ತೂರ್ಬಾ, JSS, KS ಹೆಗಡೆ, ಎನಪೋಯದಲ್ಲಿ 1.5 ಲಕ್ಷ, JGMMCಯಲ್ಲಿ 6.5 lakh ಫೀ ಇರುತ್ತೆ. ಆಮೇಲೆ ಕರ್ನಾಟಕದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ನಮ್ಮದು ಅಷ್ಟೊಂದು ಹೈ ಕಟ್ ಆಫ್ ಸ್ಟೇಟ್ ಅಲ್ಲ, ಹಾಗಾಗಿ ಅಷ್ಟೊಂದು ಕಾಂಪಿಟೇಷನ್ ಇರೋದಿಲ್ಲ. ಸೊ ತುಂಬ ಜನ 15 ಲಕ್ಷ 20 ಲಕ್ಷ ಕೊಟ್ಟು ಸೀಟಲ್ಲಿ ತಗೊಳ್ತಿರ್ತಾರೆ. ನಿಮ್ಗೆ 1.5 ಲಕ್ಷಕ್ಕೆ ಸಿಗಬೇಕಾದ್ರೆ ಧಾರವಾಡಕ್ಕೆ ಹೋಗಬಹುದು. ಯಾಕೆಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ತುಂಬ ಒಳ್ಳೆಯ ಹೆಸರಿದೆ ಮೈಸೂರಲ್ಲಿ, ಮಂಗಳೂರಲ್ಲಿ. ಮೈಸೂರಿನ JSS ನಿಮಗೂ ಗೊತ್ತು, ತುಂಬ ಚೆನ್ನಾಗಿ ಹೆಸರಿದೆ. KS ಹೆಗಡೆ ವೆರಿ ರೆಪ್ಯೂಟೆಡ್ ಕಾಲೇಜು, ಹಾಸ್ಪಿಟಲ್ ಎಲ್ಲ. ಏನಪ್ಪ ಏನೋ ಚೆನ್ನಾಗಿದೆ. JGMMC ರಿಲೇಟಿವ್ಲಿ ನ್ಯೂ ಕಾಲೇಜ್ ಕಂಪೇರ್ಡ್ ಟು ದ ಅದರ್ ಕಾಲೇಜಸ್. ಸೊ ಹಾಗಾಗಿ ನಿಮಗೇನಾದರೂ ಸಿಗುವ ಸಾಧ್ಯತೆ ಇದ್ದರೆ ಐ ಪ್ರಿಫರ್ ಯು ಟು ಪುಟ್ ದೀಸ್ ಕಾಲೇಜಸ್ ಇನ್ ಯುವರ್ ಆಪ್ಷನ್ ಎಂಟ್ರಿ. ನಿಮ್ಗೆ ಇಷ್ಟ ಇದ್ದರೆ ನೋಡ್ತಾ ಹೋಗೋಣ ಡಿಫ್ರೆಂಟ್ ಕ್ಯಾಟಗರೀಸ್ದು ಹೇಗೆ ಇದರ ಪರ್ಫಾರ್ಮೆನ್ಸ್ ಇತ್ತು ಲಾಸ್ಟ್ ಇಯರ್ ರೌಂಡ್ 2 ಅಲ್ಲಿ. 1G ಕ್ಯಾಟಗರಿ ತಗೋಣ. ಕಸ್ತೂರ್ಬಾ 35,000, JSS 48,000, ಎನಪೋಯ 64,000, JGMMC 92,000 ಹೋಯಿತು. ಯಾಕೆ 92,000 ಹೋಯಿತು ಅಂದರೆ ಜಸ್ಟ್ ಬಿಕಾಸ್ ಆಫ್ ದ ಫೀಸ್ 6.5 ಲಕ್ಷ. ಉಳಿದಿದ್ದೆಲ್ಲ 1.5 ಲಕ್ಷ. 1K ಕ್ಯಾಟಗರಿಯಲ್ಲಿ 1 ಲಕ್ಷ ಇತ್ತು ಕಸ್ತೂರ್ಬಾ. 1R ಕ್ಯಾಟಗರಿಯಲ್ಲಿ KS ಹೆಗಡೆಯಲ್ಲಿ 71,314 ಬಂದಿರೋ ಕ್ಯಾಂಡಿಡೇಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. 2AG ಕ್ಯಾಟಗರಿಯಲ್ಲಿ ಕಸ್ತೂರ್ಬಾ 46,000, JSS 40,000, 71,000 KS ಹೆಗಡೆ, 51,000 JNMನೆಲ್ಲ ರೌಂಡ್ ಮಾಡಿ ಇಟ್ಕೊಂಡಿರಿ. 89,000 ಎನಪೋಯ, 95,000 JGMMC. 2AR ಕ್ಯಾಟಗರಿಯಲ್ಲಿ ಕಸ್ತೂರ್ಬಾ 60,000, 87,000 KS ಹೆಗಡೆ, 82,000 JNM, 98,000 JGMMC. 2AK 86,000 ಕಸ್ತೂರ್ಬಾ. 2BG 25,000 JSS, 63,000 ಎನಪೋಯ, 87,000 JGMMC. 2BK 95,000 KS ಹೆಗಡೆ. 2BR 82,441 KS ಹೆಗಡೆ. 3AG 13,000 ಕಸ್ತೂರ್ಬಾ, 66,000 ಎನಪೋಯ, 79,000 JGMMC. 3AK 1 ಲಕ್ಷ KS ಹೆಗಡೆ. 3BG 19,000 ಕಸ್ತೂರ್ಬಾ, 51,000 KS ಹೆಗಡೆ, 66,000 ಎನಪೋಯ, 79,000 JGMMC.
3BR ಕ್ಯಾಟಗರಿಯಲ್ಲಿ 28,000 ಕಸ್ತೂರ್ಬಾ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್. ಈ ಜನರಲ್ ಮೆರಿಟ್ ಅಲ್ಲಿ ನೀವು ನೋಡಿದ್ರೆ ಯಾವ ಕಾಲೇಜ್ ಯಾವ ಸ್ಟ್ಯಾಂಡರ್ಡ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. 9,421 ಕಸ್ತೂರ್ಬಾ. ಆಲ್ ಇಂಡಿಯಾ ರ್ಯಾಂಕ್ ಬಗ್ಗೆ ಮಾತಾಡ್ತಾ ಇರೋದು ನಾನು, ಬೇರೆ ಯಾವುದೋ ರ್ಯಾಂಕ್ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಬಿಡಿ. ಕ್ಯಾಟಗರಿ ರ್ಯಾಂಕ್ ಅಂತೆ. ನೆಕ್ಸ್ಟ್ ನೀಟ್ ರಿಸಲ್ಟ್ ಬಂದಾಗ ಕ್ಯಾಟಗರಿ ರ್ಯಾಂಕ್ ಬಗ್ಗೆ ಮಾತಾಡಿದ್ರಿ. ಮೊನ್ನೆ ಕೆ ಅವರು ಏನೋ ರಿಲೀಸ್ ಮಾಡಿದ್ರು, ಸ್ಟೇಟ್ ರ್ಯಾಂಕ್ ಅಂದ್ರಿ. AIR ಆಲ್ ಇಂಡಿಯಾ ರ್ಯಾಂಕ್ ಮಾತ್ರ ಕನ್ಸಿಡರ್ ಮಾಡೋದು, ನಾಟ್ ಈವನ್ ಯುವರ್ ಮಾರ್ಕ್ಸ್. ಸೊ ಹಾಗಾಗಿ ಆಲ್ವೇಸ್ ವರಿ ಅಬೌಟ್ ಆಲ್ ಇಂಡಿಯಾ ರ್ಯಾಂಕ್ ಓನ್ಲಿ. 9,421 ಆಲ್ ಇಂಡಿಯಾ ರ್ಯಾಂಕ್ ಬಂದವ್ರಿಗೆ KEA ಮೂಲಕ ಲಾಸ್ಟ್ ಸೀಟು ಕಸ್ತೂರ್ಬಾ ಅಲಾಟ್ ಆಗಿತ್ತು ಅಂದ್ರೆ ವಾಟ್ ಮೇ ಬಿ ದ ಸ್ಟ್ಯಾಂಡರ್ಡ್ ಆಫ್ ಕಸ್ತೂರ್ಬಾ. 15,000 JSS, 29,000 KS ಹೆಗಡೆ, 30,000 JNM, NAPOYA 57,000, 78,997 JGMMC. ಸೊ ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ನೀವು ಯಾವ ಪ್ರಯಾರಿಟಿ ಆರ್ಡರ್ ಮೇಂಟೈನ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. GMK ಕಸ್ತೂರ್ಬಾ 71,000, 92,000 KS ಹೆಗಡೆ, 1,00,000 JGMMC. GMR 18,000 ಕಸ್ತೂರ್ಬಾ, 56,000 KS ಹೆಗಡೆ, 72,000 JNM, 82,000 NAPOYA, 90,000 JGMMC. SCG 1,54,000 ಕಸ್ತೂರ್ಬಾ, 1,18,000 JSS, 1,98,000 ಹೆಗಡೆ, 1,60,000 JNM, 2,17,000 NAPOYA, 2,26,000 JGMMC. SCR 1,84,000 ಕಸ್ತೂರ್ಬಾ, 2,00,000 KS ಹೆಗಡೆ, 1,89,000 JNM, 2,34,000 NAPOYA, 2,45,000 JGMMC. STG 1,27,000 ಕಸ್ತೂರ್ಬಾ, 1,56,000 KS ಹೆಗಡೆ, 1,92,000 NAPOYA, 2,23,000 JGMMC. STK 2,38,000 JSS, STR 1,77,000 JSS, 2,21,000 NAPOYA. ಎಷ್ಟು ಸೀಟ್ ಇದೆ ಅಂತ ಆಗಲೇ ನೋಡಿದ್ವಿ. 50 ಸೀಟ್ ಕಸ್ತೂರ್ಬಾ ಅಲ್ಲಿದೆ, 13 ಸೀಟ್ JSS, 35 ಸೀಟ್ KS ಹೆಗಡೆ. ಏನಾದರೂ ಅದೃಷ್ಟ ಇದ್ರೆ 9 ಸೀಟ್ ಈ ಸರಿ ಬರಬಹುದು. ಐ ವೋಂಟ್ ಎಕ್ಸ್ಪೆಕ್ಟ್ ದೀಸ್ 9 ಸೀಟ್ಸ್. 35 seats NAPOYA, 37 seats JGMMC ಇಲ್ಲಿದೆ. This is for your information. Thank you and all the best for your counseling.